ಹಾಯ್ ಆಲ್, ವೆಲ್ಕಮ್ ಟು ವನಿತಾಸ್ ಕಿಚನ್. ಇವತ್ತು ಹೊಸ ಸ್ಟ್ರಾಬೆರಿ ಶಾರ್ಟ್ಸ್ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ನೀವೇನಾದರೂ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ಮರೀದೆ ಆ ಫಾಲೋ ಬಟನ್ ಕ್ಲಿಕ್ ಮಾಡಿ ವಿಡಿಯೋ ನೋಡಿ. ಸೊ ಸ್ಟ್ರಾಬೆರಿ ಶಾರ್ಟ್ಸ್ ಮಾಡೋದು ಹೇಗೆ ನೋಡೋಣವಾ? ಒಂದು ಬೌಲ್ ತೊಗೊಂಡು ಅದರಲ್ಲಿ 4 ಸ್ಟ್ರಾಬೆರೀಸ್ ತೊಗೊಳ್ಳಿ. ಅದರಲ್ಲಿ ಸ್ವಲ್ಪ ನೀರು ಹಾಕಿ ಸಾಲ್ಟ್, ಬೇಕಿಂಗ್ ಸೋಡಾ ಆ್ಯಂಡ್ ವಿನಿಗರ್ ಹಾಕಿ ವಾಶ್ ಮಾಡ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ಬೌಲ್ ತೊಗೊಂಡು ಅದರಲ್ಲಿ ನಾನು 1 ಕಪ್ ಅಷ್ಟು ಮಖಾನ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ನೀರು ಹಾಕಿ ಅದನ್ನು ನೆನೆಸಿಡಿ. ಅದಾದಮೇಲೆ ಇನ್ನೊಂದು ಚಿಕ್ಕ ಬೌಲ್ ತೊಗೊಳ್ಳಿ. ಅದರಲ್ಲಿ ನಾನು ಸ್ವಲ್ಪ ಡಾರ್ಕ್ ಚಾಕ್ಲೇಟ್ ತೊಗೊಂಡು ಅದನ್ನು ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೆಂದಿರೋ ಮಖಾನ ಏನಿದೆ ಅದು ಒಂದು 30 ಮಿನಿಟ್ಸ್ ನೆನೆಸಿದ್ದೆ. ಆ ಮಖಾನ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಿ ಪೇಸ್ಟ್ ಮಾಡ್ಕೊಬೇಡಿ. ಅದಾದಮೇಲೆ ನಾವು ವಾಶ್ ಮಾಡಿ ಇಟ್ಟಿರೋ ಸ್ಟ್ರಾಬೆರಿ ಏನಿದೆ ಅದನ್ನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಿಮಗೆ ಬೇಕಾದರೆ ನೀವು ಮಿಕ್ಸಿಲಿ ಹಾಕೋಬೋದು, ಬಟ್ ನನಗೆ ಈ ಸ್ಮ್ಯಾಶ್ ಮಾಡಿ ಆ ಫ್ಲೇವರ್ ಶಾರ್ಟ್ಸಲ್ಲಿ ಸಿಗುವಾಗ ಇಟ್ ಫೀಲ್ಸ್ ವಾವ್. ಸೊ ಅದಕ್ಕೋಸ್ಕರ ನಾನು ಸ್ಮ್ಯಾಶ್ ಮಾಡ್ಕೋತಿದ್ದೀನಿ. ಆ್ಯಂಡ್ ಆಫ್ಟರ್ ದಟ್ ರುಬ್ಬಿಟ್ಕೊಂಡಿರೋ ಮಖಾನ ಪೇಸ್ಟ್ ಆ್ಯಂಡ್ ಕಂಡೆನ್ಸ್ಡ್ ಮಿಲ್ಕ್ 2 ಸ್ಪೂನ್ ಆ್ಯಂಡ್ ಮಿಲ್ಕ್ ಒಂದು 3 to 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೊಂದು ಸಲ ಟೇಸ್ಟ್ ನೋಡಿ. ಈ ಟೇಸ್ಟ್ ಬಂದು ನಿಮಗೆ ಪರ್ಫೆಕ್ಟ್ ಅನಿಸಿದ್ರೆ ನಿಮ್ಮ ಶಾರ್ಟ್ಸ್ ಪರ್ಫೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ಪಾನಿಪುರಿ ತೊಗೊಳ್ಳಿ. ಆ ಪಾನಿಪುರಿನ ಸಣ್ಣ ಹೋಲ್ ಮಾಡ್ಕೊಳ್ಳಿ. ಪಾನಿಪುರಿ ತಿನ್ನುವಾಗ ಪಾನಿ ಹಾಕ್ಕೊಂಡು ಕುಡಿತೀವಲ್ಲ, ಸೇಮ್ ವೇ. ಆ ಹೋಲ್ ಹಾಕಿದ್ಮೇಲೆ ನಾವು ಆಲ್ರೆಡಿ ಮೆಲ್ಟ್ ಮಾಡ್ಕೊಂಡಿರೋ ಚಾಕ್ಲೇಟ್ ತೆಗೆದು ಅದರಲ್ಲಿ ಡಿಪ್ ಮಾಡಿ ಅದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ನಾನು ಬೇಕಿಂಗ್ ಶೀಟ್ ತೊಗೊಂಡು ಅದ್ರ ಮೇಲೆ ಇಟ್ಟಿದ್ದೀನಿ. ನೋಡಿ, ಚಾಕ್ಲೇಟ್ ಕೋಟ್ ಆಗಿರೋದು ಈ ಥರ ಕಾಣಿಸುತ್ತೆ. ಮತ್ತು ಅದನ್ನು ಒಂದು 30 ಮಿನಿಟ್ಸ್ ಬಿಟ್ಟು ಅದೊಂದು ಸ್ವಲ್ಪ ಡ್ರೈ ಆದಂಗೆ ಅದನ್ನು ತೆಗೆದು ನಾನು ಪ್ಲೇಟಿಂಗ್ ರೆಡಿ ಮಾಡ್ಕೊಟ್ಟಿದ್ದೀನಿ. ಅದರಲ್ಲಿ ಆ ಪಾನಿಪುರಿ ಒಳಗೆ ನಾವು ಮಾಡ್ಕೊಂಡಿರೋ ಆ ಲಸ್ಸಿ ತೆಗೆದು ಪಾನಿಪುರಿ ಒಳಗೆ ನೀರು ಹಾಕೋ ಥರ ಅದು ಲಸ್ಸಿನ ತುಂಬಿಸಿ ಅದ್ರ ಮೇಲೆ ಒಂದು ಪಿಸ್ತಾ ಪೌಡರ್ ಅದನ್ನು ಹಾಗೆ ಸ್ವಲ್ಪ ಮೇಲೆ ಹಾಕಿ ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸ್ಟ್ರಾಬೆರಿ ಶಾರ್ಟ್ಸ್. ಆ್ಯಂಡ್ ಇದನ್ನು ತಿನ್ನಬೇಕಾದ್ರೂ ನನಗೆ ಅಷ್ಟೇ ಖುಷಿ ಆಯಿತು. ನಾನು ಮಾಡಿದ್ದನ್ನಿಸ್ತು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನೀವು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿದ್ಮೇಲೆ ನಂಗೆ ತಪ್ಪದೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಆ್ಯಂಡ್ ಏನು ಇಷ್ಟ ಆಗಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತಷ್ಟು ರೆಸಿಪೀಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಸ್ಟೇ ಟ್ಯೂನ್ಡ್, ಟೇಕ್ ಕೇರ್, ಬಾಯ್.